ಫ್ರೆಂಡ್ಸ್ ನಮಸ್ತೆ. ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಒಬ್ಬರು ರೈತರು ಈಗ ಸಿಕ್ಕಿದ್ರು, ನಮ್ಮ ಫ್ರೆಂಡ್ ಕ್ಲೋಸ್ ಫ್ರೆಂಡು ಮೋಹನ್ ಅಂತ. ಫ್ರೆಂಡ್ಸ್ ನೋಡಿ ಆಲ್ರೆಡಿ ಈಗ ಗಡ್ಡೆ ಕೋಸು ಉಳಿದ್ದಾರೆ ಫ್ರೆಂಡ್ಸ್. ಅದೇ ವರ್ತೂರು ಹೋಬ್ಳಿ ಮತ್ತು ಕೋಟೂರು ಗ್ರಾಮ ಇಲ್ಲಿ. ಫ್ರೆಂಡ್ಸ್ ನೋಡಿ ಇಲ್ಲಿ ಆಲ್ರೆಡಿ ನೋಡಿ ಇದು ಟೋಟಲ್ಲು 1 ಎಕರೆ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಅವ್ರ ಜೊತೆ ನಾನು ಮಾತಾಡಿಸ್ತೀನಿ. ಅದಕ್ಕೆ ಏನು ಉಳಿದ್ದಾರೆ, ಈಗ ಯಾವ ಬೆಳೆ ಸೂಕ್ತ, ಬಟ್ ಇದ್ರ ಬಗ್ಗೆ ಏನು ಮಾಹಿತಿ ಅಂತ ಕಂಪ್ಲೀಟಾಗಿ ನಾನು ಕೇಳ್ತೀನಿ ಫ್ರೆಂಡ್ಸ್. ಈಗ ನೋಡಿ ಆಲ್ರೆಡಿ ನಾರು ಊತಿಟ್ಟಿದ್ದಾರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಆಲ್ರೆಡಿ ಇದು ಊತಿಟ್ಟಿರೋಂಥದ್ದು ತೋಟ ನೋಡಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದೆಲ್ಲ ನೋಡಿ ಆಲ್ರೆಡಿ ಅದೇ ಸಂಜೆ ಆಗ್ತಾಯಿದೆ, ಅಲ್ಲ ಸ್ವಲ್ಪ ಇದಾಗ್ತಾಯಿದೆ. ಬಟ್ ಫ್ರೆಂಡ್ಸ್ ನೋಡಿ ಇದರಿಂದ ನೋಡಿ ನೀರು ತಗೊಂಡಿದ್ದು ಇದರಲ್ಲಿ ಬಿಟ್ಕೊಂಡು ನೋಡಿ ಫ್ರೆಂಡ್ಸ್, ಇದರಲ್ಲಿ ನೀರು ಬಿಟ್ಕೊಂಡು ನೋಡಿ 2 ಬೋರ್ಗಳಿದೆ. ಮತ್ತು ನೋಡಿ ಇದರಿಂದ ಆ ಮೋಟ್ರಿಂದ ನೋಡಿ ಫ್ರೆಂಡ್ಸ್ ಇದರಲ್ಲಿ ಬಿಡುವಂಥದ್ದು ನೋಡಿ ಫ್ರೆಂಡ್ಸ್. ಅಲ್ಲಿ ರೈನ್ದು ನೋಡಿ ಫ್ರೆಂಡ್ಸ್, ಇದು ವಾಟ್ರದ್ದು ನೋಡಿ, ಆ ವಾಟ್ರ್ ಲೈನ್ ನೋಡಿ ಮೇಲೆಯಿಂದ ಎಗರೋ ಥರ ಸ್ವಲ್ಪ ತಂಪಿಗೆ ಇರುತ್ತೆ ಅಂತ ತೋಟ. ಇದರಲ್ಲಿಲ್ಲ ನೋಡಿ, ಇಲ್ಲಿ ಮಾತ್ರ ಹತ್ತಿರದಿಂದ ನೋಡಿ ಗೊತ್ತಾಗುತ್ತೆ ನನಗೆ ಈ ಥರ. ಫ್ರೆಂಡ್ಸ್ ನೋಡಿ ಆಲ್ರೆಡಿ ಫ್ರೆಂಡ್ಸ್, ನನ್ನ ಫ್ರೆಂಡ್ಸು ಅದೇ ಮನೋಜಣ್ಣ ಅಂತ ಇದ್ರಲ್ಲ ಅವರೇನೆ. ಕ್ಲೀನಾಗಿ ಕಾಣಿಸ್ತಾ? ನೋಡೋಣ ಫುಲ್ ಸ್ವಲ್ಪ ಇಷ್ಟು ಮಾತ್ರ ಕಾಣಿಸ್ತೈತೆ ನೋಡಿ ಫ್ರೆಂಡ್ಸ್. ಮೋಹನಣ್ಣ ಅಂತ ನಾವು ಮಾತಾಡೋಕ್ಕೆ ನಾಚಿಕೆ ಪಡ್ತಾ ಇದ್ದಾರೆ, ಯಾಕೋ ಗೊತ್ತಿಲ್ಲ. ನೆಕ್ಸ್ಟ್ ಮಾತಾಡಿಸ್ತೀನಿ ಇವ್ರನ್ನ ಕೂಡ ನೋಡಿ ಫ್ರೆಂಡ್ಸ್. ಆಲ್ರೆಡಿ ಟೊಮೊಟೊ ಇದೆ, ಬೀನ್ಸ್ ಇದೆ. ಅವ್ರದ್ದು ಎಣ್ಣೆ ಮುರಾಜಣ್ಣ. ಅದೇ ಎಣ್ಣೆ ಮುರಾಜಣ್ಣ ಅವರು, ಈ ಅಣ್ಣ ತಮ್ಮ, ಇವರೆಲ್ಲ ಅಣ್ಣ ತಮ್ಮಂದ್ರೇನೆ ಇವರು ನೋಡಿ ಫ್ರೆಂಡ್ಸ್. ಟೊಮೊಟೊ ಇದೆ, ಕೊತ್ತಂಬರಿ ಇದೆ ಫ್ರೆಂಡ್ಸ್. ಟೋಟಲ್ ಇವ್ರದ್ದು 4 ಐಟಮ್ ಇದೆ ಫ್ರೆಂಡ್ಸ್ ಇಲ್ಲಿ ಆಲ್ರೆಡಿ. ಅಣ್ಣ ಹೆಂಗ ನೀವು ರೇಟಿಗೆ ಸಿಗುತ್ತೆ ಹೆಂಗಣ್ಣ? ಹಾಂ, ಕಷ್ಟಪಡಬೇಕು. ಹಾಂ, ಬಂಡವಾಳ ಹಾಕಬೇಕು, ಕಷ್ಟಪಡಬೇಕು, ಬೆಳೆ ಚೆನ್ನಾಗಿ ತೆಗಿಬೇಕು. ಇದು ಗ್ಯಾರಂಟಿ ಸಿಗುತ್ತೆ. ಬಿಸಿಲು ಜಾಸ್ತಿ, ಮಳೆ ಇಲ್ಲ, ನೀರಿಗೆ ಕೊರತೆ ಆಗಿದೆ. ಆ ಥರದಿಂದ ಬೆಳೆ ಇಂಪ್ರೂವ್ಮೆಂಟ್ ಆಗೋದು ತುಂಬ ಕಷ್ಟ ಆಗಿದೆ. ಅದರಿಂದ ಅಲ್ಲಣ್ಣ, ಮತ್ತಿನ್ಯಾವ ಬೆಳೆ ಇವಾಗ ಸೂಕ್ತ ಈ ಸಮಯದಲ್ಲಿ, ಇವಾಗ ಅಂದರೆ ಏಪ್ರಿಲ್ ಟೈಮಲ್ಲಿ? ಇವಾಗ ಏಪ್ರಿಲ್ ಅಂದರೆ ಇವಾಗ ಮಳೆ ಇಷ್ಟೊತ್ತಲ್ಲ ಮಳೆ ಬೀಳಬೇಕಾಗಿತ್ತು. ಆಲ್ರೆಡಿ ಮಳೆ ಇಲ್ಲ. ಮಳೆ ಇಲ್ಲದಿಂದ ಬೆಳೆ ಸ್ವಲ್ಪ ಅಲ್ಲೇ ಸುಡ್ತಾ ಇದೆ. ಭೂಮಿನೇ ಸ್ವಲ್ಪ ಜನನೇ ಸಾಯ್ತಾ ಇದ್ದಾರೆ. ಇನ್ನು ಆದಷ್ಟು ಮಾತ್ರ ಅದೇ ಬೆಂಗಳೂರಲ್ಲಿ ನೀರು ಕೂಡ ಇಲ್ಲ, ಎಲ್ಲ ಬೋರ್ಸ್ ಕೂಡ ಫೇಲ್ಯೂರ್ ಆಗ್ಬಿಟ್ಟವೆ, ನೀರಿಲ್ಲದೆ ಡ್ರೈ ಆಗಿವೆ. ಎಷ್ಟು ಬೋರ್ ಅಂತ ಕೊರ್ಸೋದು, ಎಷ್ಟು ಬೋರ್ ಅಂತ ಇದು ಮಾಡೋದು. ಅಲ್ಲಣ್ಣ ಇವಾಗ ಅದೇ ನೀವು ಆಲ್ರೆಡಿ ಏನೇನು ಬೆಳೆ ಹಾಕಿದ್ರೆ, ಏನೇನು ಹಾಕಿದ್ರೆ ನೀವು ಅಲ್ಲಿರೋದು? ಆಲ್ರೆಡಿ ಬೀನ್ಸ್ ಹಾಕಿದ್ವಿ, ಆಲ್ರೆಡಿ ಎಲೆಕೋಸು ಹಾಕಿದ್ವಿ, ಆಲ್ರೆಡಿ ಕೊತ್ತಂಬರಿ ಚೆಲ್ಲಿದ್ವಿ, ಆಲ್ರೆಡಿ ಟೊಮೆಟೊ ಉಳಿದ್ವಿ. ಇವಾಗ ನೆಕ್ಸ್ಟ್ 2 ಬ್ಯಾಚ್ ಟೊಮೆಟೊ ಉಳ್ಬೇಕು, ಸ್ವಲ್ಪ ಒಂದು ಬ್ಯಾಚು ಕೊತ್ತಂಬರಿ ಚೆಲ್ಲಬೇಕು ಅಂತಿದ್ದೀವಿ. ಖರ್ಚು ಜಾಸ್ತಿ ವಿಪರೀತ. ಬೆಳಿಗ್ಗೆ ಒಂದು ಲೇಬರ್ ಬಂದ ತೋಟಕ್ಕೆ ಅವ್ನು ಕರ್ಕೊಂಬರ್ಬೇಕು, ಕರ್ಕೊಂಡು ಹೋಗ್ಬೇಕು, ಮತ್ತೆ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಬರ್ಬೇಕು. ಅವ್ರಿಗೆ 500 ರೂಪಾಯಿ ಲೇಬರು. ಬೆಳಿಗ್ಗೆ ಬಂದ ತಕ್ಷಣ ಅವ್ರಿಗೆ ಒಂದು ಟೀ, ಒಂದು ಬಿಸ್ಕೆಟು, 9:30 10 ಗಂಟೆಗೆ ಊಟ, ಮತ್ತು ಟಿಫನ್. ತಿರ್ಗಾ ಮಧ್ಯಾಹ್ನ 12 ಗಂಟೆ ಆದರೆ ಹ್ಯಾಪಿ ಡ್ರಿಂಕ್ಸ್, ಇನ್ನೊಂದು ಮತ್ತೊಂದು ಕೂಲ್ ಡ್ರಿಂಕ್ಸ್ ಕೊಡಿಸ್ಬೇಕು. ಎಲೆ ಅಡಿಕೆ ಎಲ್ಲ ಕೊಡಿಸ್ಬೇಕು. ತಿರ್ಗಾ 2:30 3 ಗಂಟೆಗೆ ಮಜ್ಜಿಗೆ ಅನ್ನ ಕೊಡಬೇಕು, ಮಜ್ಜಿಗೆ ಅನ್ನ ಕೊಡಬೇಕು. ಆದರೆ ಕಷ್ಟಪಡ್ತಾರೆ. ಪ್ರತಿದಿನ ಅವ್ರಿಗೆ 500 ರೂಪಾಯಿ ಅವ್ರಿಗೆ ಡೈಲಿ ಲೇಬರ್ ಫೀಸು. ಅದು ಬಿಟ್ಟು ಅಷ್ಟೇ ನಾವು ಕರ್ಕೊಂಬರೋದು, ಕರ್ಕೊಂಡು ಹೋಗೋದು, ಮತ್ತೆ ಅವ್ರಿಗೆ ಊಟ ತಿಂಡಿ ಎಲ್ಲ ಸೇರಿ ಒಂದು 650-700 ರೂಪಾಯಿ ಆಗ್ಬಿಡುತ್ತೆ ಒಂದು ಲೇಡೀಸ್ಗೆ. ಜೆಂಟ್ಸ್ಗೆ ಎಷ್ಟು ಇರ್ಬೋದು? ಕಷ್ಟ ದುಡಿಮೆ ಎಷ್ಟಿರ್ಬೋದು? ಗೊಬ್ಬರ ಏನಾಯ್ತು, ತೋಟದ ನೀರು ಏನಾಯ್ತು, ತೋಟದ ಖರ್ಚು ಏನಾಯ್ತು, ಔಷಧಿ ಏನಾಯ್ತು, ನಮ್ಮ ಕೂಲಿ ಏನಾಯ್ತು, ಬಂದರೆ ಬಂತು, ಇಲ್ಲಂದ್ರೆ ಅಲ್ಲ ಸರ್, ನಾವು ರೈತರು ಅಷ್ಟು ಕಷ್ಟಪಟ್ಕೊಂಡು ನಾವು ಮಾಡ್ತಿಲ್ಲ, ಗ್ಯಾರಂಟಿ ಒಂದು ರೇಟ್ ಕೂಡ ಇಲ್ಲ ಸರ್. ಹೆಂಗ್ ಸರ್ ಜೀವನ ಮಾಡೋದು? ಕೊಡ್ತಾ ಇಲ್ಲ, ಸರ್ಕಾರ ಸರಿಯಿಲ್ಲ, ಕೊಡ್ತಾ ಇಲ್ಲ. ತಿನ್ನೋರು ಕಡಿಮೆ ಆದ್ರು. ಮೊನ್ನೆ ಹೂಕೋಸು 22,000 ನಾವು ಉಳಿದ್ವಿ. ಅದೇನೋ ಗೋಬಿನಲ್ಲಿ ಪ್ರಾಬ್ಲಮ್ ಆಗಿ ನಾವು ಕರ್ನಾಟಕ ಕ್ಯಾನ್ಸರ್ ಅದಾಗೋ ಪ್ರಾಡಕ್ಟ್ಸ್ ಇಂದ ಕೆಮಿಕಲ್ ಹಾಕಿ ಅದನ್ನ ಬ್ಯಾನ್ ಮಾಡಿದ್ರು. 1,55,000 ಕೊಟ್ವಿ. ಅದರಲ್ಲಿ 15,000 ಇಟ್ಕೊಂಡು ಮಿಕ್ಕಿದ್ ಕೊಟ್ರು. ಅದ್ ಖರ್ಚೆ 1 ಲಕ್ಷ ಆಗಿತ್ತು. ಇನ್ನೇನ್ ಸಿಗೋದು? ಖರ್ಚು ಬಂತ ಅಷ್ಟೇ, ಇನ್ನೇನು ಅದ್ರ ಲಾಭ ಏನಿಲ್ಲ. ಅದ್ ಕೊಟ್ಟಿಗೆ ಗೊಬ್ಬರ ಆಯ್ತು, ಮೂಟೆ ಗೊಬ್ಬರ ಎಷ್ಟು, ಎಲ್ಲ ಸೇರಿ ಕೂಲರ್ ಏನು, ಲೇಬರ್ ಏನು, ನೀರೇನು, ಇನ್ನೊಂದೇನು ಮತ್ತೊಂದೇನು. ಅಲ್ಲ ಸರ್, ಈಗ ಮಾರ್ಚ್ ರೈತರಿಗೆ ಏನು ಸಿಗ್ತಿಲ್ಲ. ಏನೋ ಮಾಡಬೇಕು, ಮಾಡ್ತೀವಿ ಅಷ್ಟೇ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಂದರೆ ಸಂಜೆ ನಾವು ಇಷ್ಟೊತ್ತಾಗುತ್ತೆ ಹೋಗೋದು.
ಅಲ್ಲ ಸರ್, ಈಗ ಅದೇ ರೈತರ ಕಷ್ಟ. ಹೋಗೋಕ್ಕಾಗಲ್ಲ, ಕರೆಂಟ್ ಪ್ರಾಬ್ಲಮ್ಮು, ನೀರು ಪ್ರಾಬ್ಲಮ್ಮು. ಅಲ್ಲ ಸರ್, ಈಗ ನಾನು ಹೇಳೋದೇನಂತಂದ್ರೆ, ಇವಾಗ ಆಲ್ರೆಡಿ ಏಪ್ರಿಲ್ ತಿಂಗಳು 2024 ಏಪ್ರಿಲ್ ತಿಂಗಳು, ಇವಾಗ ನೀರಿನ ತುಂಬ ಕೊರತೆ ಇದೆ. ಮತ್ತು ಹೋದ ವರ್ಷ ಇಷ್ಟೊತ್ತಿಗೆಲ್ಲ ಮಳೆ ಬಿತ್ತು, ತುಂಬಾ ಇದಾಗಿತ್ತು. ಮಳೆನೇ ಬೇಡ ಅನ್ಸ್ತತಿ, ಈ ಸರಿ ಮಳೆನೇ ಇಲ್ಲ. ಅದೇ ಬೆಳೆ ತೆಗೆದ್ರೂ ಬೆಳೆ ರೇಟಿಗೆ ಸಿಗ್ತಾ ಇಲ್ಲ. ಇವಾಗ ಕೊತ್ತಂಬರಿ ಸೊಪ್ಪು ಎಲ್ಲ ಚೆಲ್ದ್ವಿ, ಇದಾಯ್ತು, ಮತ್ತೆ ಉತ್ಬಿಟ್ವಿ, ಏನು ₹1 ಸಿಗ್ಲಿಲ್ಲ. ಅಲ್ಲ ಸರ್, ಈಗ ಏಪ್ರಿಲ್ ಟೈಮಲ್ಲಿ ಇವಾಗ ಯಾವ್ದು ಸೂಕ್ತ ಅಂದ್ರೆ ಅಟ್ಲೀಸ್ಟ್ ಒಂದು ಗ್ಯಾರಂಟಿ ಯಾವ್ದೋ ರೇಟ್ ಸಿಗುತ್ತೆ ಅನ್ನೋ ನಂಬಿಕೆ ಯಾವ್ದು ಇಟ್ಕೊಂಡು ಸರ್ ಯಾವ ಬೆಳೆ ಮಾಡ್ಬೋದು? ಇನ್ನೊಂದು ಗ್ಯಾರಂಟಿ ಇಲ್ಲ, ಮಾಡೋ ಕೆಲಸ ಮಾಡ್ತೀವಿ, ಕೊಡೋದು ಬಿಡೋದು ಭಗವಂತ ನಿಚ್ಚೆ. ಮಾರ್ಕೆಟಿಂಗ್ ಪ್ರೈಸ್ ಹೆಂಗಿರುತ್ತೆ ಹಂಗೆ. ಇವತ್ತಿನ ದಿವಸ ಬೀನ್ಸ್ ನೋಡು, ಮೊನ್ನೆ 20-30 ಇತ್ತು, ಇವತ್ತು 70-80 ಬೀನ್ಸ್ ಇದ್ದಾಗ ರೇಟ್ ಇರಲ್ಲ, ಅದಿದ್ದಾಗ ಇದಿರಲ್ಲ. ಏನ್ ಮಾಡ್ತೀವಿ? ಅಲ್ಲ ಸರ್, ಈಗ ನಾವು ಒಂದು ಎಕರೆಗೆ ಟೊಮೊಟೊ ಮಾಡ್ಬೇಕಂದ್ರೆ ಹೆಚ್ಚು ಕಡಿಮೆ ಒಂದು 1.5 ಲಕ್ಷ ತನಕ ಬರುತ್ತೆ ಖರ್ಚು. ಬೇಕಾಗ್ತದೆ, 2 ಲಕ್ಷನೇ ಬೇಕಂತ ನಾವು ಖರ್ಚು ಮಾಡ್ದಂಗೆಲ್ಲ ಇರುತ್ತೆ. ಅಲ್ಲ ಸರ್, ಹಿಂಗಿದ್ದಾಗ ನಾವು ಹೆಂಗ್ ಸರ್ ನಾವು ರೈತರು ಬದುಕೋದು ಹೆಂಗೆ ಈ ಕಷ್ಟಗಳಲ್ಲಿ? ನಾವು ಸಾಲ ಮಾಡ್ತೀವಿ, ಇನ್ನೊಂದು ಮತ್ತೊಂದು ಮಾಡ್ತೀವಿ. ಹಿಂಗೆ ಜನ ಸಾಲ ಮಾಡಿ ಕೊಡೋರು ಕೊಡ್ಬೇಕು, ಇನ್ನೊಂದು ಕೊಡ್ಬೇಕು, ಜನಗಳು ತೊಂದರೆ ಆಗಿ ಆಗ್ತಾ ಇದೆ. ಅಲ್ಲ ಸರ್, ಮತ್ತೆ ಇವಾಗ ನಿಮ್ಮ ಅನಿಸಿಕೆ, ಇವಾಗ ಯಾವ ಬೆಳೆ ಸೂಕ್ತ ರೈತರಿಗೆ ಹೇಳುವಂಥದ್ದು ನಿಮ್ಮ ಕಡೆಯಿಂದ? ಇವಾಗ ಯಾವ ಬೆಳೆ, ಇವಾಗ ಆಲ್ರೆಡಿ ಏಪ್ರಿಲ್, ಇವಾಗ ನೀರಿನ ಅಭಾವ ಬೇರೆ ಇದೆ, ಬಟ್ ಏನೋ ಒಂದು ಧೈರ್ಯವಾಗಿ ಮಾಡಿ ಅಂದಾಗ, ಅಂದರೆ ರೇಟ್ ಸಿಗುತ್ತೆ ಇಲ್ಲ, ಅದು ದೇವ್ರಿಗೆ ಬಿಟ್ಟಿರೋಂಥದ್ದು. ಬಟ್ ನಂಬಿಕೆ ಅಂದ್ರೆ ಎಲ್ಲ ರೈತರು ಕೂಡ ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ? ಯಾವುದು ನಂಬಿಕೆ ಅಂತ ನಾವು ಹಾಕಲ್ಲ, ಆಗ್ಬೇಕು ಅಷ್ಟೇ. ಅಲ್ಲ ಸರ್, ಈಗ ಸೂಕ್ತವಾಗಿರುವಂತ ಬೆಳೆ ಹೋದ ವರ್ಷ ಈ ಸೀಸನ್ ಅಲ್ಲಿ ₹80 ₹90 ಮಾರ್ತಾ ಇತ್ತು. ಇವತ್ತೆಷ್ಟು ₹20 ಕ್ಯಾರೆಟ್ ಒಂದು ಟಿನ್ 100 ಗ್ರಾಮ್ ಬೀಜ ಬಂದು 1,500. ಒಂದು ಟಿನ್ಗೆ ಒಂದು 100 ಗ್ರಾಮ್ ಟಿನ್ನು 1,500 ₹1,800 ಟಿನ್ ಇದೆ. 1 ಎಕರೆಗೆ ಇಲ್ಲಾಂದ್ರೆ 40 ಟಿನ್ ಬೇಕಾಗುತ್ತೆ. 40 ಟಿನ್ಗೆ ಎಷ್ಟಾಯ್ತು? ಅದು ಗೊಬ್ಬರ ಎಷ್ಟಾಯ್ತು? ಎಲ್ಲ ₹1 ಲಕ್ಷ ಖರ್ಚು ಬರುತ್ತೆ ಒಂದು ಎಕರೆಗೆ. ಕ್ಯಾರೆಟ್ ಚೆಲ್ಬೇಕಂದ್ರೆ. ಅದೇ ಸರ್, ನಿಜವಾಗ್ಲೂ ರೈತರಿಗೆ ತುಂಬಾ ಸಮಸ್ಯೆ ಇದೆ. ಸರ್ಕಾರ ಕೂಡ ಗಮನ ಹರಿಸಬೇಕು. ರೇಟ್ಗೆಲ್ಲ ಎಲ್ಲ ಕೆಮಿಕಲ್ಸ್ಗೆಲ್ಲ MRP ರೇಟ್ ಇರುತ್ತೆ. ದುಡಿತಾ ಇರೋದು ಬೆಳೀತಾ ಇರೋದಂದ್ರೆ ಗೊಬ್ಬರದ ಅಂಗಡಿಗಳು, ಔಷಧಿ ಅಂಗಡಿಗಳು. ಇವಾಗ ಟೈನ್ ಬಂದು ನಾವು ಇದಕ್ಕೆ ಸುತ್ತ ಟೈನ್ ಬಂದು ₹130 ಇದೆ. ಅದು ₹130 ಟೈನ್. ಅದಕ್ಕೆ ತಂಗೂಸ ಎಷ್ಟು ತಂಗೂಸು 100ರಿಂದ 120, 80 ಕ್ವಾಲಿಟಿ ಮೇಲೆ ಇರುತ್ತೆ. ತಂಗೂಸ್ ಬೇಕು, ಇನ್ನೊಂದು ಬೇಕು, ಟೈನ್ ಬೇಕು, ಲೇಬರ್ಸ್ ಏನಾಯ್ತು, ನಮ್ಮ ಕೆಲಸ ಏನಾಯ್ತು. ಒಂದು ಟೊಮೆಟೊ ಗೂಟ ಬಂದು ₹25ಯಿಂದ ₹22 ಇದೆ, ಕ್ವಾಲಿಟಿ ಮೇಲೆ ಇದೆ. ಅಲ್ಲ ಸರ್, ₹25 ಅಂದ್ರೆ ಹೆಂಗ್ ಸರ್ ಜೀವನ ಮಾಡೋದು? ಅದು ಹೆಂಗ್ ಸರ್ ನೀವು ವ್ಯವಸಾಯ ಮಾಡ್ತೀರಾ? ಏನ್ ಮಾಡೋ, ಸಾಲ ಮಾಡ್ಬೇಕಲ್ಲ. ಅಲ್ಲ ಸರ್, ರೈತರು ಹೆಂಗ್ ಬದುಕೋದು? ಎಲ್ಲದಕ್ಕೂ ಕೂಡ ನಾವು MRP ರೇಟ್ಗಳು ಹಾಕಿ ಎಲ್ಲಕ್ಕೂ MRP ರೇಟ್. ಇವಾಗ ನಾನು MRP ಹಾಕ್ಬೋದಲ್ವಾ? ಹೌದಾದ್ರೆ ತಗೊಳ್ಳೋರಿಲ್ವಲ್ಲ? ತಗೊಳ್ಳೋರಿಲ್ಲ. ಏನಪ್ಪ ಇಷ್ಟೊಂದು ರೇಟ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಅದೇ ನಾವು ಬೆಳೆದು ತಗೊಂಡೋಗಿ ಅಂಗಡಿಯಲ್ಲಿ ಹಾಕಿದ್ರೆ ಅದು ಬಂದು ನಮ್ದು ₹10 ಆದ್ರೆ ಅವ್ರದ್ದು 30-40 ಮಾರ್ತಾರೆ. ಹೌದು, ನಮ್ಮ ಹತ್ರ ತಗೊಳ್ಳೋದು, ಖರೀದಿ ಮಾಡೋದು ₹10, ಅಲ್ಲಿ ಮಾರೋದು ₹30. 30 ಮಾರ್ತಾರೆ, 40 ಮಾರ್ತಾರೆ. ನಮ್ಮ ಹತ್ರ ತಗೊಳ್ಳೋದು ಇಷ್ಟು ಕೊಡು ಅಂದ್ರೆ ಬೇಡಪ್ಪ, ಏನ್ ಕೇಳೋರಿಲ್ಲ ಅಂತ. ತಿರ್ಗಾ ಅದೇ ನಾವು ಕೇಳು 30-40 ಅಂತಾರೆ. ಹೌದು, ನಮ್ಮ ಹತ್ರ ತಗೊಳ್ಳೋ ಮಾತ್ರ ಚೀಪಾಗಿ ತಗೊಳ್ಳೋದು, ಅವ್ರ ಹತ್ರ ನಾವು ತಗೊಳ್ಳೋಕೆ ಹೋದ್ರೆ ಮತ್ತೆ ಹೈ ರೇಟ್ ಇರುತ್ತೆ. ಹೌದು. ಹೆಂಗ್ ಸರ್ ಹಿಂಗೆಲ್ಲ ಜೀವನಗಳು ಮಾಡಿದ್ರೆ? ಎಲ್ಲ ತುಂಬಾ ಕಷ್ಟ ಇದೆ ಈ ತರ ಜೀವನ ಮಾಡೋಕ್ಕೆ. ಅಲ್ಲ ಸರ್, ಇವಾಗ ನಿಮ್ಮ ಕಡೆಯಿಂದ ಸಲಹೆ, ಇವಾಗ ಯಾವ್ದು ಉತ್ತಮವಾಗಿರೋಂಥ ಬೆಳೆ? ಇವಾಗ ಏಪ್ರಿಲ್ ಟೈಮ್, ಇವಾಗ ಆಲ್ರೆಡಿ ನೋಡಿ ನೀರಿನ ಅಭಾವ ತುಂಬಾ ಇದೆ. ನೀರಿದ್ರೆ ಏನ್ ಬೆಳೆದ್ರು ಮಾಡ್ಬೋದು. ಆದ್ರೆ ನೀರ್ ಇರ್ಬೇಕಲ್ಲ, ಮೇಲೇನು ಬಿಸಿ ಕೆಳಗೇನು ಬಿಸಿ. ಅಂದ್ರೆ ನಾವು ಎಷ್ಟು ನೀರ್ ಬಿಟ್ರೆ ಭೂಮಿ ತಂಪಾಗಿರುತ್ತೆ. ಯೋಚನೆ ಮಾಡೋ, ನಾವೇ ಇರಕ್ ಆಗ್ತಾ ಇಲ್ಲ. ಅಲ್ಲ ಸರ್, ಸೂಕ್ತವಾಗಿರೋಂಥ ನಿಮ್ಮ ಅನಿಸಿಕೆ ಅಂದ್ರೆ ಇವಾಗ ಸೂಕ್ತ ಅಟ್ಲೀಸ್ಟ್ ಒಂದು ಅರ್ಧಂಬರ್ಧ ಬೆಳೆ ಆದ್ರೂ ಕೂಡ ಸಿಗುತ್ತೆ ರೇಟು? ಇವಾಗ 1 ಎಕರೆ ಮಾಡೋದ್ರಲ್ಲಿ ಅರ್ಧ ಎಕರೆ ಮಾಡೋದ್ ನೀರ್ ತಂಪಾಗಿಡ್ಬೇಕು. ಆದ್ರೆ ಇವಾಗ ಬೆಳಿಗ್ಗೆ ಕಟ್ಟಿದ್ರೆ ಇವತ್ತು ಬೆಳೆ ಕಡೆ ಮಧ್ಯಾಹ್ನಕ್ಕೆ ಡ್ರೈ ಆಗ್ಬಿಡುತ್ತೆ ಬಿಸಿಲಿಗೆ. ಮನುಷ್ಯನೇ ಇರಲ್ಲ ಅಂತ ನಾವು ಒಂದ್ ದಿವಸಕ್ಕೆ ಎಷ್ಟು ನೀರ್ ಕುಡಿತೀವಿ? ಹೌದೌದು ಸರ್. ಎಷ್ಟು ಸಾರಿ ನೀರ್ ಅದು ಎಷ್ಟಂತ ಪಾಪ ಬಿಸಿಲಲ್ಲಿ ಒಣಗೋದು. ಅದೆಂಗ್ ತಡ್ಕೊಬಹುದು? ಅಲ್ಲ ಸರ್, ಈಗ ನಿಮ್ಮ ಅನಿಸಿಕೆ ಅದೇ ತುಂಬಾ ನೀರಿನ ಅಭಾವ ಇದೆ ಎಲ್ಲಾ ಬೆಳೆಯಲ್ಲಿ ಕೂಡ ಅಷ್ಟೇ. ಯಾವ್ದು ಒಂದೇ ನಾವು ಬೆಳಿತೀವಿ, ತಗೊಂಡೋಗಿ ಇನ್ನೊಬ್ಬನ ಹತ್ರ ಹಾಕ್ತಿವಿ, ಅವರಿಂದ ಇನ್ನೊಬ್ರು ತಗೊಂತಾರೆ, ಮೂರನೇವನ್ ಲಾಭ, ನಮ್ಗೆ ಏನು ಸಿಗಲ್ಲ. ಇವಾಗ ಮಾರ್ಕೆಟ್ಗೆ ಹಾಕ್ತಿವಿ, ಅಲ್ಲಿ ಕೂಲಿ ಏನಾಯ್ತು, ಕಮಿಷನ್ ಏನಾಯ್ತು, ಬಾಡಿಗೆ ಏನಾಯ್ತು, ಟ್ರಾನ್ಸ್ಪೋರ್ಟ್, ಇಲ್ಲಿ ಲೇಬರ್ದು ಏನಾಯ್ತು, ಇನ್ನೊಂದು ಏನಾಯ್ತು, ಮೊತ್ತಾಯ್ತು. ಏನಪ್ಪ ಈ ರೇಟ್ ಮಾರಿದ್ವಿ ಅಂದ್ರೆ ಕೇಳೋರಿಲ್ಲಪ್ಪ, ಆ ರೇಟ್ ಮಾರಿದೀವಿ, ಯಾಕಂದ್ರೆ ನಾವು ಹೋಗಲ್ಲ. ಹೌದೌದು, ನಮ್ಗೊಂದು ಬಿಲ್ ಹಾಕ್ತಾರೆ, ಅವ್ರಿಗೊಂದು ಬಿಲ್ ಹಾಕ್ತಾರೆ. ಆ ಥರ ಆಗಿದೆ, ಏನು ಮಾಡ್ತೀವಿ? ಸರಿ ಸರ್, ಥ್ಯಾಂಕ್ಸ್ ಸರ್. ಇವಾಗ ನಮ್ಮ ರೈತರಿಗೆ ಎಲ್ರಿಗೂ ಯಾವ ಬೆಳೆ ಈಗ ಸೂಕ್ತ ಈ ಮಾರ್ಚಲ್ಲಿ, ಇದು ಏಪ್ರಿಲ್ ಟೈಮಲ್ಲಿ ಇವಾಗ ಯಾವ ಬೆಳೆ ಸೂಕ್ತ ಅಂತ ದಯವಿಟ್ಟು ಸ್ವಲ್ಪ ತಿಳಿಸ್ಬಿಡಿ ಸರ್ ನೀಟಾಗಿ. ಸರ್, ಬೋರ್ಗಳಲ್ಲೇ ನೀರೆಲ್ಲ ಡ್ರೈ ಆಗಿದೆ.
2 ಇಂಚು 3 ಇಂಚ್ ನೀರು ಬರೋದಲ್ಲ, ನೀವು 1 ಇಂಚ್ಗಾಗಿದೆ. ಹ್ಮ್. ಇವಾಗ 10 ಎಕರೆ ಮಾಡೋರು ಹ್ಮ್. ಅದರಲ್ಲಿ ಒಂದು 5 ಎಕರೆ ಆದ್ರೂ ಮಾಡ್ಬೋದು. ಹ್ಮ್. ಆ 10 ಎಕರೆ ಆಸೆ ಪಟ್ಟು ಆಗ್ಬಿಟ್ರೆ ಬಂಡವಾಳ ನಮ್ದೇ ವೇಸ್ಟ್. ಹೌದೌದು, 10 ಎಕರೆ ಆಗ್ಬಿಟ್ಟು ನೀರಿಗಿಲ್ದೆ ಎಲ್ಲ ಒಣಗಿಸ್ಕೊಂಡು ಸುಮ್ಮನೆ ಲಾಸ್ ಆಗೋದಕ್ಕಿಂತ 5 ಎಕರೆ 1 ಎಕರೆ ಆದ್ರೂ ನೀಟಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರ್ ಬಟ್ ಇವಾಗ ಯಾವ್ದು ಸೂಕ್ತ? ಆಲ್ರೆಡಿ ನೀವು ಟೊಮೊಟೊ ಹಾಕಿದ್ದೀರಾ, ಮತ್ತೆ ಇದು ಹಾಕಿದ್ವಿ, ಬೀನ್ಸ್ ಇದೆ, ಕೊತ್ತಂಬರಿ ಹಾಕಿದ್ವಿ, ಸರ್. ಆಮೇಲೆ ಟೊಮೆಟೊ ಹಾಕಿದ್ವಿ, ಹ್ಮ್. ಮತ್ತೆ ಇನ್ನೆರಡು ಸ್ಟೆಪ್ ಟೊಮೆಟೊ ಹಾಕ್ಬೇಕು. ಸರ್ ಅಂದ್ರೆ ಇವಾಗ ಸೂಕ್ತವಾಗಿರುವಂಥದ್ದು ಯಾವ್ದನ್ನ ಒಂದು ಹೇಳಿ ಸರ್, ರೈತರಿಗೆ ಇದು ಹಾಕೊಳ್ಳಿಯಪ್ಪ ಅಂತ ಅವರೇ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಸರ್ ಯಾವ್ದಾದ್ರು ಈ ಒಂದು? ಸೀಸನ್ ಅಲ್ಲಿ ಬಂದು ಹ್ಮ್. ಟೊಮೆಟೊ ಏನಂದ್ರೆ ಈ ಸೀಸನ್ ಅಲ್ಲಿ ಊಜಿ ಜಾಸ್ತಿ ಬಿಡುತ್ತೆ. ಈಗ ಊಜಿ ಹ್ಮ್. ಊಜಿಗೆ ಮುದ್ದೆ ಔಷಧಿನೂ ಅವರು ನಾವೇ ಕೊಡಲ್ಲ. ಅವ್ರೇನು ದುಡ್ಡುಗೋಸ್ಕರ ಆಸೆ ಪಡ್ತಾರೆ. ಅವ್ರು ಕೊಟ್ಟಿದ್ದೆಲ್ಲ ನಾವು ತಗೊಬೇಕು. ಹ್ಮ್. ಅವ್ರು ಏನು ಕೊಡ್ತಾರೆ ಎಲ್ಲ ತಗೊಬೇಕು. ಇಲ್ಲಾಂದ್ರೆ ಇದಾಕು ಅದಾಕು ಅಂತ ಹೇಳ್ತಾ ಇರ್ತಾರೆ. ಹ್ಮ್. ನಾವು ಆಸೆ ಪಟ್ಟು ಚೆನ್ನಾಗತಾನೆ ಬೆಳೆ ಹೊಡಿತೀವಿ. ನೋಡು, ಕೊತ್ತಂಬರಿಗೆ ಔಷಧಿ ಕೊಟ್ರು ಗೋಲು, ಹ್ಮ್. ಬೀಜ ಚೆಲ್ದಾಗ ನೋಡೆಲ್ಲ ಒಣ್ಕೊಂಡ್ಬಿಡ್ತು. ಇವಾಗ ನಮ್ದು 16 kg ಬೀಜ ಚೆಲ್ಲಿತ್ತು ಕೊತ್ತಂಬರಿ. ಔಷಧಿ ಕೊಟ್ಟು ಡೋಸೇಜ್ ಜಾಸ್ತಿ ಆಗಿ ಎಲ್ಲ ಇದಾಗೋಯ್ತು. ಸರ್ ಅಂದ್ರೆ ಇವಾಗ ನೀವು ಹೇಳೋದೇನಂತ, ನೀರಾವರಿ ಇದ್ದು 10 ಎಕರೆ ಮಾಡೋಣ, ಒಂದು 5 ಎಕರೆ ಸುಧಾರಿಸ್ಕೊಂಡ್ರೆ ಏನೋ ಒಂದು ಬೆಳೆ ಹಾಕಿದ್ರೆ ಏನೋ ಸ್ವಲ್ಪ ಇದು ಮಾಡ್ಬೋದು. ಅಲ್ಲ ಸರ್, ಅದೇ ನೀವು ಹಾಕಿರೋದು ಟೊಮೊಟೊ ಹಾಕಿದ್ರ, ಬೀನ್ಸ್ ಹಾಕಿದ್ರ, ಮತ್ತೆ ಕೊತ್ತಂಬರಿ ಹಾಕಿದ್ರ, ಮತ್ತೆ ಗಡ್ಡೆಕೋಸು ಹಾಕಿದ್ರ, ಮತ್ತೆ ಇನ್ನೇನು ಹೇಳ್ತೀರಾ ಕೋಲಾರ ಮತ್ತೆ ನಮ್ಮ ಕೋಲಾರ ಜನತೆಗೆ ಏನು ಹೇಳ್ತೀರಾ? ಕೋಲಾರ ಜನ ನಾವು ಆಲ್ರೆಡಿ ಕೋಲಾರದಲ್ಲಿ ನೀವು ಮಾಡ್ತಾರೆ ಈ ಪ್ಲೇಸ್ ಅಲ್ಲಿ. ಕೋಲಾರ ಡಿಸ್ಟಿಕ್ ಅಲ್ಲಿ ಬಂದು ಫೇಮಸ್ ಕ್ಯಾರೆಟು, ಕ್ಯಾಬೇಜು, ಕ್ಯಾಬೇಜ್ ಅಂದ್ರೆ ಎಲೆಕೋಸು, ಆಮೇಲೆ ಕಾಲಿಫ್ಲವರ್, ಇದು ಜಾಸ್ತಿ ಆಯ್ತು. ಅದರಿಂದ ನಮ್ಮ ಕೋಲಾರಲ್ಲಿ ಟೊಮೆಟೊ ಮಾರ್ಕೆಟು ಜಾಸ್ತಿ. ಕೋಲಾರದಲ್ಲಿ ಟೊಮೆಟೊ ಬೆಳಿತಾ ಅತಿ ಹೆಚ್ಚಾಗಿ ಬೆಳೀತಾರೆ ನಮ್ಮ ಕೋಲಾರ ಡಿಸ್ಟಿಕ್. ತರಕಾರಿ ಅಂದ್ರೆ ಫೇಮಸ್ ಕೋಲಾರ ಡಿಸ್ಟಿಕ್, 4 ತಾಲೂಕು ಕೋಲಾರ ಡಿಸ್ಟಿಕ್. ಹೌದು, ಅಂದ್ರೆ ಇವೆರಡು ತಾಲೂಕು ಕೂಡ ಸೂಕ್ತವಾಗಿರೋಂಥ ಬೆಳೆಗಳು ಇವೇನೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಬಾಯ್, ಧನ್ಯವಾದ. ಹಾಂ ಸರ್.